ಜನವರಿ 21, 2011 ರಾತ್ರಿ 11:30 ಚಿಕ್ಕಬ್ಯಾಡರಹಳ್ಳಿ ಸರ್ಕಲ್. ನಮಸ್ಕಾರ. ಕ್ರೈಮ್ ಫೈಲ್ ಸತ್ಯಕಥಾ ಸರಣಿಯ ಮತ್ತೊಂದು ಕುತೂಹಲಕಾರಿ ಸಂಚಿಕೆನ ನಿಮ್ಮ ಮುಂದೆ ತಂದಿದ್ದೀವಿ. ಯಾರ ಜೀವನನೂ ನಿಂತ ನೀರಲ್ಲ. ಬದುಕು ಎಲ್ಲೋ ಶುರು ಆಗುತ್ತೆ, ಎಲ್ಲೆಲ್ಲೋ ಸಾಗುತ್ತೆ, ಮತ್ತೆಲ್ಲೋ ಕೊನೆ ಆಗುತ್ತೆ. ಆರಂಭದಷ್ಟೇ ಅಂತ್ಯ ಕೂಡ ಖಚಿತಾನೆ. ಇದರ ನಡುವೆ ನಡೆಯೋದೇ ಬದುಕು. ಇಲ್ಲಿ 1000 ನಿರೀಕ್ಷೆಗಳನ್ನ ಒಂದು ಆಕಸ್ಮಿಕ ಘಟನೆ ಹುಸಿ ಮಾಡಿಬಿಡುತ್ತೆ. ಬೆಟ್ಟದಂತ ನಂಬಿಕೆನ ಎಲ್ಲೋ ತೂರಿ ಬಂದ ಒಂದು ದ್ರೋಹ ಪುಡಿ ಪುಡಿ ಮಾಡಿಬಿಡುತ್ತೆ. ಇಲ್ದೆ ಹೋದ್ರೆ ಕೇವಲ 20 ವರ್ಷದ ಹುಡುಗಿಯೊಬ್ಬಳ ಕಥೆ ಯಾಕೆ ಹೀಗಾಗುತ್ತೆ? ಮಂಡ್ಯದ ಪಾಂಡವಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಜನವರಿ 22, 2011ನೇ ಇಸ್ವಿ ಬೆಳಿಗ್ಗೆ ಸುಮಾರು 9 ಗಂಟೆಗೆ ರಿಂಗ್ ಆಗೋ ಫೋನ್ ಕಾಲಿಂದ ಪ್ರಾರಂಭ ಆಗುತ್ತೆ ಆ 20ರ ತರುಣಿಯ ಕಥೆ. ಜನವರಿ 22, 2011 ಬೆಳಿಗ್ಗೆ 9 ಪಾಂಡವಪುರ ಪೊಲೀಸ್ ಸ್ಟೇಷನ್. ಎಲ್ಲಿ? ಹಾ, ಯಾರು ಮುಟ್ಟಕ್ಕೆ ಹೋಗ್ಬೇಡ್ರಿ ಸಾಹೇಬ್ರಿ, ಈಗ ಹೇಳ್ತೀನಿ ಹೋಗಿ. ಸರಿ ಸರಿ. ಬೆಳಿಗ್ಗೆ 9:30 ವಾಟರ್ ಸಪ್ಲೈ ಕಚೇರಿ, ಬೆಂಗಳೂರು. ಏನ್ರಿ ಮಂಜು, ನಂದಿನಿ ಇನ್ನೂ ಬಂದಿಲ್ವಾ? ಇನ್ನೂ ಬಂದಿಲ್ಲ ಸರ್. ಅಲ್ಲ, ಗಂಟೆ 9:15 ಆಯ್ತು. ಕೌಂಟರ್ ಬೇರೆ 10 ಗಂಟೆಗೆ ತೆಗಿಬೇಕು. ಯಾವತ್ತೂ ಈ ತರ ಮಾಡಲ್ವಲ್ಲ ಆಕೆ? ಬೆಳಿಗ್ಗೆ 10 ಗಂಟೆ ವಿಸಿ ನಾಲೆ, ಹಾರೋಹಳ್ಳಿ. ಬಾಡಿನ ಯಾರು ಗುರ್ತಿಡಿಲ್ವೇನ್ರಿ? ಇಲ್ಲ ಸರ್, ಈ ಊರು ಹುಡುಗಿ ಅಲ್ಲ ಅನ್ಸುತ್ತೆ. ಬೇರೆ ಯಾರೋ ಎಲ್ಲ ಇಂದದ್ರೋ ತಂದಿಲ್ಲ ಹಾಕಿದ್ದಾರೆ ಅನ್ಸುತ್ತೆ ಸರ್. ಸರಿ, ಬೇಗ ಮಹಜರ್ ಮಾಡಿಸಿ ಫೋಟೋ ತೆಗೆಸಿ ಬಾಡಿನ ಪೋಸ್ಟ್ ಮಾಡಮ್ ಕಳಿಸಿ ಕೂಡಲೇ. ಸರಿ ಸರ್. ಇನ್ನೂ ಅಕೌಂಟಿಗೆ ದುಡ್ಡು ಬಂದಿಲ್ವಾ? ಓಕೆ ಸರ್, ಥ್ಯಾಂಕ್ ಯು. ನಾನು ವಿಚಾರಿಸ್ಬಿಟ್ಟು ಫೋನ್ ಮಾಡ್ತೀನಿ. ರೀ ಮಂಜು, ಬನ್ನಿ ಇಲ್ಲಿ 1 ನಿಮಿಷ. ನಿಮಗೆ ನಂದಿನಿ ಮನೆ ಗೊತ್ತೇನ್ರಿ ಎಲ್ಲಿ ಅಂತ? ಸರ್ ಇಲ್ಲ ಸರ್, ಶ್ರೀರಾಮ್ಪುರ ಅಂತ ಹೇಳಿದ್ರು, ಅಡ್ರೆಸ್ ಗೊತ್ತಿಲ್ಲ ಸರ್. ಅವ್ರೇನಾರು ಇವತ್ತು ನಿಮಗೆ ಬರಲ್ಲ ಅಂತ ಹೇಳಿದ್ರು ಆಫೀಸ್ಗೆ? ಸರ್ ನನಗೇನು ಹೇಳಿಲ್ಲ ಸರ್, ಶ್ವೇತಾ ಗೊತ್ತಿರ್ಬೋದು ಸರ್. ಎಲ್ರಿ, ಅವರು ಇವತ್ತು ಬಂದಿಲ್ವಲ್ಲ? ಅವ್ರು ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು ಸರ್, ಇವತ್ತು ರಜಾ ಅಂತ. ಹೌದಾ? ತಡೀರಿ, ಅವ್ರಿಗೆ ಫೋನ್ ಮಾಡ್ತೀನಿ. ಹಲೋ. ನಮಸ್ತೆ ಸರ್. ರೀ, ನಿಮ್ ನಮಸ್ತೆ ಇರ್ಲಿ. ನಂದಿನಿ ಎಲ್ರಿ? ನಂದಿನಿನ ಡ್ಯೂಟಿಗೆ ಬಂದಿಲ್ವಾ ಸರ್? ರೀ, ಅವ್ರು ಬಂದಿದ್ರೆ ನಿಮ್ಗೆ ಯಾಕ್ರಿ ನಾನು ಫೋನ್ ಮಾಡ್ತಾ ಇದ್ದೆ? ಅಲ್ಲ ರೀ, ಮೊದಲೇ ಇನ್ಫಾರ್ಮ್ ಮಾಡಿದೆ, ರಜಾ ಹಾಕಿದ್ರೆ ಎಷ್ಟು ತೊಂದರೆ ಆಗತ್ತೆ ಅಂತ ಗೊತ್ತಾಗಲ್ವಾ? ಸರ್, ನಾನು ಇನ್ಫಾರ್ಮ್ ಮಾಡಿದ್ದೀನಿ ಸರ್. ನಿಮ್ಗಲ್ರಿ, ನಿಮ್ಮ ಫ್ರೆಂಡ್ ನಂದಿನಿ ಬಗ್ಗೆ ಹೇಳ್ತಾ ಇರೋದು. ನೀವೇ ಅಲ್ವಾ ಅವ್ರನ್ನ ಕೆಲ್ಸಕ್ಕೆ ಸೇರಿಸಿದಿಲ್ಲಿ? ಇಲ್ಲ ರೀ, ಅವ್ರೇನು ಹುಡುಗಾಟ ಆಡ್ತಾ ಇದ್ದಾರಾ? ಆಫೀಸ್ಗೂ ಬಂದಿಲ್ಲ, ದುಡ್ಡು ಕಟ್ಟಿಲ್ಲ ಬ್ಯಾಂಕಲ್ಲಿ. ಈ ಥರ ಆಗಿದೆ ಅಂತ ಒಂದು ಮಾತಾದ್ರೂ ಅವ್ರು ತಿಳಿಸ್ಬಾರ್ದಾ? ನಾನು ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಏನ್ ಮಾಡ್ಲಿ ಈಗ? ಸರ್, ಅದು ನಂದಿನಿ ಆಫೀಸಿಗೆ ಬಂದಿಲ್ಲ ಅಂತ ನನಗೂ ಗೊತ್ತಿಲ್ಲ ಸರ್. ನನ್ಗೆ ಈಗಲೇ ಗೊತ್ತಾಗ್ತಿರೋದು. ಸರಿ, ಇವಾಗ ಗೊತ್ತಾಯ್ತಲ್ಲ, ಇವಾಗ ಏನ್ ಮಾಡ್ತೀರಾ ಹೇಳಿ? ಮಕ್ಕಳು ಅವ್ರ ಮನೆ ಎಲ್ಲಿದ್ದಾನೆ ನಿಮಗೆ ಗೊತ್ತಾ? ಗೊತ್ತು ಸರ್, ಶ್ರೀರಾಮ್ಪುರದ ಸ್ವತಂತ್ರ ಪಾಳ್ಯ. ನೀವ್ ಏನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ. ತಕ್ಷಣ ನೀವು ಅವ್ರ ಮನೆಗೆ ಹೋಗಿ ಏನಾಗಿದೆ ನೋಡ್ಬೇಕಲ್ಲಿ. ನಾನಾ ಸರ್? ಇಲ್ಲ, ನಾನು ಹೋಗ್ಲೇನ್ರಿ? ಹೇಳ್ದೆ ಕೇಳ್ದೆ ರಜಾ ಆಗುವಂಥದ್ದು ಏನಾಗಿದೆ ಅವ್ರಿಗಲ್ಲಿ? ಗೊತ್ತಿಲ್ಲ ಸರ್. ನಾನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಆಮೇಲೆ ನಾನು ಕಾಲ್ ಮಾಡ್ತೀನಿ. ಮೊದಲು ಆ ಕೆಲಸ ಮಾಡಿ.
ಏನಾಗಿದೆ ರೀ ಇವ್ರಿಗೆಲ್ಲ? ಜವಾಬ್ದಾರಿನೇ ಇಲ್ವಾ? ಇವ್ರುಗಳು ಮಾಡೋ ಕೆಲ್ಸಕ್ಕೆ ನಾನ್ ತಲೆ ಕೊಡ್ಬೇಕಾ? ರಿಪೋರ್ಟ್ ಮಾಡ್ತೀನಿ. ಕೆಲ್ಸ ಕಳ್ಕೊಂಡು ಮನೇಲಿ ಕೂತ್ಕೊಂತಾರಲ್ಲ ಅವಾಗ ಗೊತ್ತಾಗತ್ತೆ ಇವ್ರಿಗೆಲ್ಲ. ಹಾಗೆ ಮಾಡಬೇಡಿ ಸರ್, ಅವ್ರ ಮನೇಲಿ ತುಂಬ ಕಷ್ಟ ಇದೆ. ಹೋಗೋ ಕೆಲಸ ನೋಡೋಗೆ. ಟೆನ್ಷನ್ ನನಗೆ. ಅವರೆಲ್ಲ ಆರಾಮಾಗಿರ್ತಾರೆ. ಈ ಫೋಟೋನ ಕೂಡಲೇ ಎಲ್ಲ ಸ್ಟೇಷನ್ಗೂ ಕಳಿಸಿ. ಮಿಸ್ಸಿಂಗ್ ಕಂಪ್ಲೇಂಟ್ ಲಾರ್ಜ್ ಆಗಿದೆ ವಿಚಾರಿಸಿ. ಸರಿ ಸರ್. ಆಮೇಲೆ ಪೋಸ್ಟ್ ಮಾಡಮ್ ಆಯ್ತಾ? ಇನ್ನೂ ಇಲ್ಲ ಸರ್. ಸರಿ, ಬೇರೆ ಏನಾದ್ರು ಡೆವಲಪ್ಮೆಂಟ್ ನಾನು ಕೂಡಲೇ ಸರಿ ಸರ್. ಬೆಂಗಳೂರಿನ ವಾಟರ್ ಸಪ್ಲೈ ಆಫೀಸಲ್ಲಿ ನಂದಿನಿ ಡ್ಯೂಟಿಗೆ ಬಂದಿಲ್ಲ ಅನ್ನೋ ಟೆನ್ಷನ್. ಮಂಡ್ಯದ ಪಾಂಡವಪುರ ನಾಲೆಯಲ್ಲಿ 20 ವರ್ಷದ ಯುವತಿಯೊಬ್ಬಳ ಶವ ಸಿಗುತ್ತೆ. ನಂದಿನಿದು ಅದೇ ವಯಸ್ಸು. ಇಲ್ಲಿ ಕಾಣೆಯಾದ ನಂದಿನಿನೇ ಕೊಲೆಯಾಗಿ ಪೊಲೀಸ್ನವ್ರ ಕೈಗೆ ಸಿಕ್ತೋಳ. ಪಾಂಡವಪುರದ ಪೊಲೀಸ್ನವರ ಪಾಲಿಗೆ ಅದೊಂದು ಅನಾಥ ಶವ. ಬೆಂಗಳೂರಲ್ಲಿ ನಾಪತ್ತೆಯಾದ ನಂದಿನಿ ಕೊಲೆ ಆಗಿದ್ದಾಳೆ ಅನ್ನೋದಕ್ಕೆ ಯಾವ ಸುಳಿವೂ ಇರೋದಿಲ್ಲ. ಹಾಗಾದ್ರೆ ಕೊಲೆಯಾದವಳು ನಂದಿನಿನ? ಕೊಲೆ ಮಾಡಿದವ್ರು ಯಾರು? ಯಾಕೆ ಕೊಲೆ ಮಾಡಿದ್ರು? ಪ್ರಶ್ನೆಗಳಿಗೆ ಉತ್ತರಗಳು ಇನ್ನೂ ನಿಗೂಢ. ಆ ಕಡೆ ನಂದಿನಿ ಮನೆಯಲ್ಲೂ ಆತಂಕ. ಏನು ಏನಾದ್ರೂ ಗೊತ್ತಾಯ್ತೇನೋ? ಇಲ್ಲಮ್ಮ, ಎಲ್ರಿಗೂ ಫೋನ್ ಮಾಡಿದ್ದೆ, ಯಾರ ಮನೆಗೂ ಹೋಗಿಲ್ವಂತೆ. ಕೇಳ್ದೆ ಎಲ್ಗೋ ಹೋಗ್ತಾಳವಳು. ನಿನ್ನೆ ಬೆಳಿಗ್ಗೆ ಆಫೀಸ್ಗೆ ಅಂತ ಹೋದವಳು, ಬೇರೆ ಇನ್ನೆಲ್ಗೋ ಹೋಗ್ತಾಳೆ. ಗಾಬರಿ ಆಗ್ಬೇಡಮ್ಮ, ಆಫೀಸ್ಗೂ ಫೋನ್ ಮಾಡಿದ್ದೆ. ನಿನ್ನೆ ಸಂಜೆ ತನಕ ಅಲ್ಲೇ ಕೆಲಸ ಮಾಡಿ ಹೊರಟಿದಾಳಂತೆ. ಇವತ್ತು ಆಫೀಸ್ಗೆ ಹೋಗಿಲ್ಲ ಅಂತ ಮ್ಯಾನೇಜರು ಟೆನ್ಷನ್ ಆಗಿದ್ದಾರೆ. ಅದೇನೋ ಬ್ಯಾಂಕ್ಗೆ ದುಡ್ಡು ಕಟ್ಬೇಕಾಗಿತ್ತಂತೆ. ಅವ್ರಿಗೆ ದುಡ್ಡಿನ ಚಿಂತೆ, ನನಗೆ ನನ್ನ ಮಗಳ ಚಿಂತೆ. ದುಡ್ಡು ಇವತ್ತಿಲ್ಲ ನಾಳೆ ಸಂಪಾದನೆ ಮಾಡ್ಬೋದು, ಆದ್ರೆ ನನ್ನ ಮಗಳಿಗೆ ಏನಾಗಿದೆಯೋ. ಹೀಗೆಲ್ಲ ಕೆಟ್ಟ ಯೋಚನೆ ಮಾಡ್ಬೇಡಮ್ಮ, ಏನೂ ಆಗಿರಲ್ಲ. ಅಪ್ಪನೂ ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿದಾರಲ್ಲ, ಏನಾದ್ರೂ ಮಾಡ್ತಾರೆ ಬಿಡು. ಏನ್ ಮಾಡ್ತಾರೋ ಏನೋ, ಆ ದೇವ್ರಿಗೆ ಗೊತ್ತು. ನನ್ನ ಮಗಳಿಗೆ ಏನೂ ಆಗದೆ ಇರ್ಲಪ್ಪ ದೇವ್ರೇ. ಬಂದ್ರ ಏನಾದ್ರು ಪೊಲೀಸ್ನವರು? ಏನು ಹೇಳ್ತಾರೆ? ಕಂಪ್ಲೇಂಟ್ ಬರ್ಕೊಡಿ ಅಂದರು, ಬರ್ಕೊಟ್ಟು ಬಂದಿದ್ದೀನಿ. ನೀವು ಹುಡುಕಿ, ನಾವು ಹುಡುಕ್ತೀವಿ ಅಂತ ಹೇಳಿದ್ರು. ಆಮೇಲೆ ನಿಮ್ಮ ಮಗಳು ಯಾರನ್ನಾದ್ರೂ ಲವ್ ಮಾಡಿದಾಳ ಅಂತ ಕೇಳಿದೆ ಇನ್ನೇನ್ ಮಾಡ್ತಾರೆ? ಈಗೆಲ್ಲ ನಡೀತಿರೋದು ಹಾಗೆ ತಾನೇ. ಅವ್ರಿಗೇನು ಗೊತ್ತು ನಮ್ಮ ಮಗಳು ಎಷ್ಟು ಒಳ್ಳೆಯವಳು ಅಂತ. ನಾನು ಹಾಗೆ ಅಂದೆ. ಆದರೆ ಅವರು ಮನೆ ಬಿಟ್ಟು ಹೋಗೋದಕ್ಕೆ ಮೊದಲು ಎಲ್ಲರೂ ಸಭ್ಯರಾಗೇ ಇರ್ತಾರೆ, ಮನೆ ಬಿಟ್ಟು ಓಡೋದ್ಮೇಲೆ ತಾನೇ ಅವ್ರ ಬಣ್ಣ ಬಯಲಾಗೋದು ಅಂತ ಹೇಳಿದ್ರು. ಅವ್ರು ಹೇಳಿದ ಮೇಲೆ ನನಗೂ ಹಾಗೆ ಅನ್ನಿಸ್ತು. ಲೋ, ನಿಮ್ಮ ಅಕ್ಕನ ವಿಚಾರ ನಿನಗೇನಾದ್ರೂ ಗೊತ್ತೇನೋ? ಗೊತ್ತಿದ್ರೆ ನಿಜ ಹೇಳು. ಇಲ್ಲಪ್ಪ, ಅಕ್ಕ ಯಾರನ್ನೂ ಲವ್ ಮಾಡ್ತಾ ಇರ್ಲಿಲ್ಲ. ನನಗಂತೂ ಗೊತ್ತಿಲ್ಲ. ಒಂದ್ ವೇಳೆ ಹಂಗ್ ಲವ್ ಮಾಡಿದ್ರು ಅಕ್ಕ ನಮ್ಮನ್ ಬಿಟ್ಟು ಹೋಗ್ತಾ ಇರ್ಲಿಲ್ಲಪ್ಪ. ಅದು ನಿಜ. ಮುಂದೆ ಏನ್ರಿ ಮಾಡೋದು? ಏನ್ ಮಾಡೋದು ಏನು ನಾನು ಒಂದು ತೋಚ್ತಾ ಇಲ್ಲ. ಎಲ್ರಿ ನಿಮ್ಮ ಮಗಳು ನಂದಿನಿ? ಅದಕ್ಕೆ ಸ್ವಾಮಿ ನಾನು ಬಂದಿದ್ದು. ನಿನ್ನೆ ಬೆಳಗ್ಗೆ ನನ್ನ ಮಗಳು ಮನೆ ಬಿಟ್ಟು ಹೋದಳು, ಇನ್ನೂ ಬಂದಿಲ್ಲ. ಅದನ್ನೇ ನಿಮ್ಮ ಹತ್ರ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಮಗೆ ಹೇಗ್ರಿ ಗೊತ್ತಿರತ್ತೆ? ಮಾಮೂಲಿಯಾಗೆ ಸಂಜೆ ನಿನ್ನೆ ಆಫೀಸಿಂದ ಮನೆಗೆ ಹೋದ್ಲು, ಇವತ್ತು ಬರ್ಬೇಕಾಯ್ತು, ಬಂದಿಲ್ಲ. ನಾವು ಅವ್ರಿಗೋಸ್ಕರ ಕಾಯ್ತಾ ಇದೀವಿ. ಅಲ್ಲ ರೀ, ಕೈಯಲ್ಲಿ ಲಕ್ಷಾನುಗಟ್ಲೆ ಹಣ ಇಟ್ಕೊಂಡು ಎಲ್ರಿ ಹೋಗ್ತಾಳ ಅವಳು? ದೇವರಾಣೆಗೂ ನಮಗೆ ಗೊತ್ತಿಲ್ಲ ಸ್ವಾಮಿ. ನಮಗೂ ನಮ್ಮ ಮಗಳು ಮನೆಗೆ ಬರಲಿಲ್ಲ ಅನ್ನೋ ಚಿಂತೆ ಕಾಡ್ತಾ ಇದೆ. ನಿಮಗೆ ನಿಮ್ಮ ಮಗಳು ಬರ್ಲಿಲ್ಲ ಅನ್ನೋ ಚಿಂತೆ, ನಮಗೆ ನಮ್ಮ ದುಡ್ಡು ಹೋಯ್ತು ಅಂತ ಚಿಂತೆ. ನನ್ಗೊಂದು ಅನುಮಾನ, ನೀವೇ ಯಾಕೆ ದುಡ್ಗೋಸ್ಕರ ನಿಮ್ಮ ಮಗಳನ್ನೆಲ್ಲಾರು ಕಳಿಸ್ಬಿಟ್ಟು ನಾಟಕ ಆಡ್ತಾ ಇರಬಾರ್ದು? ಏನು ಸ್ವಾಮಿ ಹಾಗೆ ಹೇಳ್ತೀರಾ? ಕಂಡರ್ ದುಡ್ಡಿಗೆ ಆಸೆ ಪಡುವಂಥ ಜನ ಅಲ್ಲ ಸ್ವಾಮಿ ನಾವು. ಹಾಗೆ ಆಸೆ ಪಡೋರಾಗಿದ್ರೆ ಇಷ್ಟು ದಿವಸ ಸುಮ್ಮನಿರ್ತಿದ್ವಾ? ಮತ್ತೆ ಎಲ್ಲಿಗ್ರಿ ಹೋಗ್ತಾಳೆ? ಆಫೀಸ್ಗೂ ಬಂದಿಲ್ಲ, ಮನೆಗೆ ಹೋಗಿಲ್ಲ ಅಂದ್ರೆ ಏನರ್ಥ? ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಬೇಡ ಸ್ವಾಮಿ, ನಾನೀಗಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ನನ್ನ ಮಗಳು ಕಾಣೆಯಾಗಿದ್ದಾಳೆ, ಹುಡುಕ್ ಕೊಡಿ ಅಂತ. ಓ, ಆಗ್ಲೇ ನೀವು ಕಂಪ್ಲೇಂಟ್ ಕೊಟ್ಟಾಯ್ತು? ಹೌದು ಸ್ವಾಮಿ, ನಮ್ಮ ಪಕ್ಕದ ಮನೆಯಲ್ಲಿ ಒಬ್ರು ಲೀಡರ್ ಇದ್ದಾರೆ, ಅವರೇ ನನ್ನನ್ನು ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡಿಸಿದ್ದಾರೆ. ಹಾ, ನಂದಿನಿ ಮನೆಗೆ ಹೋಗಿ ವಿಚಾರಿಸಿದ್ರಾ? ಇಲ್ಲ ಸರ್, ಮನೇಲಿ ಯಾರೂ ಇಲ್ಲ. ಅಪ್ಪ ಅಮ್ಮ ಟೆಂಪಲ್ಗೆ ಹೋಗಿದ್ದಾರೆ. ನಾನು ಈಗ ಹೋಗೋಕ್ಕಾಗಲ್ಲ ಸರ್. ಹಾ, ನೀವೇನು ಹೋಗೋದು ಬೇಡ ಬಿಡಿ. ನಂದಿನಿ ಮನೇಲಿ ಇಲ್ವಂತೆ, ಅವರಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ.
ಪೊಲೀಸ್ ಕಂಪ್ಲೇಂಟಾ? ಹ್ಞೂ ಮತ್ತೆ ಅವ್ರು ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರೆ ನಾನು ಕೊಡ್ತಾ ಇದ್ದೆ. ನಂದಿನೂ ಮನೇಲಿ ಇಲ್ವಂತೆ, ಅವರಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ನೋಡಿ ಶ್ವೇತಾ, ನನಗೇನೋ ರಾಂಗ್ ಅನ್ನಿಸ್ತಾ ಇದೆ. ನಿಮ್ಗೆ ಆ ಥರ ಅನ್ನಿಸ್ತಾ ಇಲ್ವಾ? ಏನು ಗೊತ್ತಾಗ್ತಿಲ್ಲ ಸರ್. ನೋಡಿ, ನೀವು ಅವ್ರ ಮೊಬೈಲ್ಗೆ ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇರಿ. ಆನ್ ಆದರೆ ಸಿಗ್ಬೋದು, ನನಗೆ ತಕ್ಷಣ ತಿಳಿಸಿ. ಸರಿ ಸರ್. ಸರಿ. ನಿನ್ನೆಯಿಂದ ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ಅವಳ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ. ಯಾರೋ ಫೋನ್ನ ಕಳ್ತನ ಮಾಡಿರ್ಬೇಕು ಅಂಕಲ್. ಫೋನ್ ಕಳ್ತನ ಆಗಿದೆ, ಬೇರೆ ಯಾವ್ದಾದ್ರು ಫೋನಿಂದ ಫೋನ್ ಮಾಡ್ಬೋದಾಯ್ತಲ್ಲಮ್ಮ. ಇಲ್ಲಿ ನಾವು ಎಷ್ಟು ಆತಂಕದಲ್ಲಿರ್ತೀವಿ, ಗಾಬರಿ ಆಗಿರ್ತೀವಿ ಅಂತ ಅವಳಿಗೆ ಗೊತ್ತಾಗದ್ ಬೇಡವಾ? ಅವಳು ಯಾವ ಪರಿಸ್ಥಿತಿಲಿ ಇದ್ದಾಳೋ ಏನೋ ಅಲ್ವಾ ಅಂಕಲ್? ನನಗೆ ತುಂಬ ಭಯ ಆಗ್ತಿದ್ಯಮ್ಮ. ನಿನಗೇನಾದ್ರೂ ಅವಳ ವಿಷಯ ಗೊತ್ತಿದೆಯೇನೋ ಅಂತ ನಿನ್ನನ್ನು ಫೋನ್ ಮಾಡಿ ಕರ್ಸ್ಕೊಂಡಿದ್ದೀನಿ. ನನ್ಗ ಗೊತ್ತಿಲ್ಲ ಅಂಕಲ್, ನಾನು ಆಗ್ಲೇ ಫೋನಲ್ಲೇ ಹೇಳಿದ್ನಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೋದ್ರೆ ಆ ಪೊಲೀಸ್ನವ್ರು ಏನೇನೋ ಕೇಳ್ತಾರಮ್ಮ. ಪೊಲೀಸ್ನವರು ಏನೇನೋ ಕೇಳಿದ್ರ? ಏನಂದ್ರ ಅಂಕಲ್? ನಿಮ್ಮ ಮಗಳು ಯಾರನ್ನಾದ್ರೂ ಲವ್ ಮಾಡಿದಾಳ, ಹಾಗೇನಾದ್ರೂ ಲವ್ ಮಾಡಿದ್ರೆ ಅವಳಿಂದನೇ ಓಡೋಗಿರ್ತಾಳೆ ಅಂತ ಕೇಳ್ತಾರಮ್ಮ. ಬಿಡಿ ಅಂಕಲ್, ಪೊಲೀಸ್ನವ್ರಿಗೆ ಮೊದಲು ಬರೋದೇ ಇಂಥದ್ದೇ ಅನುಮಾನ. ಅದಕ್ಕೆಲ್ಲ ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ಅವ್ರು ಆಗ ಹೇಳಿದ್ಮೇಲೆ ನನಗೆ ಯಾಕೋ ಅನುಮಾನ ಶುರುವಾಯ್ತಮ್ಮ. ಹಾಗೇನಾದರೂ ನನ್ನ ಮಗಳು ಯಾರನ್ನಾದ್ರೂ ಇಷ್ಟಪಟ್ಟಿದ್ದೇನಮ್ಮ? ಆ ಥರ ಇಷ್ಟಪಟ್ಟಿದ್ರೆ ನಿನ್ಗೆ ಹೇಳದೇ ಇರೋದಿಲ್ಲ. ಹೇಳಮ್ಮ, ಅವಳು ಏನಾದ್ರು ಇಷ್ಟಪಟ್ಟಿದ್ದಾಳ? ಇಲ್ಲ ಅಂಕಲ್, ನನಗೆ ಗೊತ್ತಿರೋ ಹಾಗೆ ಅವಳು ಯಾರನ್ನೂ ಲವ್ ಮಾಡ್ತಿರ್ಲಿಲ್ಲ. ಹಾಗಲ್ಲಮ್ಮ, ಅವಳು ಇಷ್ಟಪಟ್ಟು ಯಾರ ಜೊತೆನಾದ್ರು ಹೋಗಿದ್ರೆ ನಿನಗೆ ಗೊತ್ತಿರುತ್ತೆ. ದಯವಿಟ್ಟು ನಮ್ಗೆ ಹೇಳಮ್ಮ. ಅವಳಿಗೆ ಏನಾಗಿದೆಯೋ ಏನೋ ಅಂತ ಗಾಬರಿಲಿರೋ ನಮಗೆ ಸ್ವಲ್ಪನಾದ್ರೂ ಸಮಾಧಾನ ಸಿಗುತ್ತೆ. ಹಾಗೇನಾದ್ರೂ ಇದ್ದಿದ್ರೆ ಅವಳು ನನ್ನ ಹತ್ರ ಹೇಳ್ತಿರ್ಲಿಲ್ವಾ ಅಂಕಲ್? ನಿನ್ನೆ ಸಂಜೆ ಮನೆಗೆ ಹೋಗ್ತೀನಿ ಅಂತ ಬಸ್ ಸ್ಟಾಪ್ ಹೋಗಿದ್ದೆ, ಕೊನೆ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು. ಮುಗೀತಾ ನಿನ್ ಕೆಲ್ಸ? ಹೊಡೋಣ? ಮನೆಗೆ ಇವತ್ತು ಬೇಗ ಹೋಗ್ಬೇಕು. ಏನ್ ವಿಶೇಷ? ಅಪ್ಪ ಅಮ್ಮ ಇಬ್ರು ದೇವಸ್ಥಾನಕ್ಕೆ ಹೊರಟಿದ್ದಾರೆ. ನೀವ್ ಹೋಗ್ತಲ್ವಾ? ಇಲ್ಲ, ನಾನು ಮನೇಲೇ ಇರ್ಬೇಕು. ಅಪ್ಪ ಅಮ್ಮ ಬರೋವರೆಗೂ ನೀನೇ ವಾಚ್ಮ್ಯಾನಾ? ಅಲ್ಲ, ವಾಚ್ ವುಮೆನ್. ಹೊಡೋಣ? ಸರಿ ಬಾ ಹೋಗೋಣ. ಹೇ, ದುಡ್ಡೋಳೆ ಮತ್ತೆ ಹೋಯ್ತು. ಸರಿ ಹೋಯ್ತು, ನಡಿ. ಆಮೇಲೆ ಏನಾಯ್ತು ಅಂತ ನನಗೂ ಗೊತ್ತಿಲ್ಲ ಅಂಕಲ್. ಏನಮ್ಮ, ಎಲ್ಲ ನಮ್ಮ ಹಣೆ ಬರ. ಆ ದೇವ್ರ ದಯದಿಂದ ನನ್ನ ಮಗಳ ಜೀವಕ್ಕೆ ಯಾವ ತೊಂದರೆನೂ ಆಗದೆ ಇದ್ರೆ ಅಷ್ಟೇ ಸಾಕು. ಏನಮ್ಮ, ನನ್ನ ಮಗಳ ಜೀವಕ್ಕೆ ಯಾವ ತೊಂದರೆನೂ ಆಗೋದಿಲ್ಲ ಅಲ್ವೇನಮ್ಮ? ಸುಬ್ರಹ್ಮಣ್ಯ ಅಂದ್ರೆ ನೀವೇನಾ? ಹೌದು ಸರ್, ನಾನೇ. ಏನು ಸರ್ ವಿಷಯ? ಶ್ರೀರಾಮ್ಪುರ ಸ್ಟೇಷನಲ್ಲಿ ಮಗಳು ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟವ್ರು ನೀವೇನಾ? ಹೌದು ಸರ್, ನಾನೇ. ಸರ್, ನನ್ನ ಮಗಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ? ನೋಡಿ, ಗಾಬರಿ ಆಗ್ಬಿಡಿ. ನಾನು ಬಂದಿರೋದು ಪಾಂಡವಪುರ ಸ್ಟೇಷನಿಂದ. ಇಲ್ಲಿ ಶ್ರೀರಾಮ್ಪುರ ಸ್ಟೇಷನ್ಗೆ ಹೋಗ್ಬಿಟ್ಟೆ ಬಂದಿದ್ದೀನಿ. ನಿಮ್ಮ ಮಗಳ ಬಗ್ಗೆ ಹೇಳಬೇಕಂದ್ರೆ ನನಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗುತ್ತೆ. ನೀವು ಪಾಂಡವಪುರದಿಂದ ಬಂದಿದ್ದೀರಾ? ಅಲ್ಲಿಂದ ಯಾಕೆ ಸ್ವಾಮಿ ಬರೋದಕ್ಕೆ ಹೋದ್ರಿ? ನನ್ನ ಮಗಳಿಗೆ ಎಲ್ಲಿದ್ದಾಳೆ ಸ್ವಾಮಿ, ಏನಾಗಿದ್ದಾಳೆ, ಹೇಗಿದ್ದಾಳೆ? ನೋಡಿ, ನಿಮ್ಮ ಮಗಳ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕು ಅಂದರೆ ನೀವು ನನಗೆ ಸ್ವಲ್ಪ ಹೆಲ್ಪ್ ಮಾಡಬೇಕಾಗುತ್ತೆ. ಹೇಳಿ, ನಿಮ್ಮ ಮಗಳು ಏನು ಕೆಲಸ ಮಾಡ್ಕೊಂಡಿದ್ಲು? ಅಕ್ಕ ಮೆಜೆಸ್ಟಿಕ್ ಹತ್ರ ಇರೋ ವಾಟರ್ ಸಪ್ಲೈ ಆಫೀಸಲ್ಲಿ ಬಿಲ್ ಕಲೆಕ್ಟರ್ ಆಗಿತ್ತು. ಆಫೀಸಲ್ಲಿ ಏನಾದರೂ ಜಗಳ ಮಾಡ್ಕೊಂಡಿದ್ಲ? ಏನಾದರೂ ಸಮಸ್ಯೆ ಇತ್ತಾ? ಅದ್ರ ಬಗ್ಗೆ ಮನೇಲಿ ಹೇಳಿದ್ಲಾ? ಸರ್, ಇಲ್ಲ ಸರ್. ಅವಳ ಕೆಲಸನ ಬಹಳ ಪ್ರೀತಿಸ್ತಾ ಇದ್ಲು, ಬಹಳ ಖುಷಿಯಿಂದ ಕೆಲಸಕ್ಕೆ ಹೋಗ್ತಾ ಇದ್ಲು ಸರ್. ಆ ರೀತಿ ಜಗಳ ಗಲಾಟೆ ಏನು ಮಾಡ್ಕೋತಾ ಇದ್ದಿಲ್ಲ ಅವಳು. ಸರ್, ನನ್ನ ಮಗಳಿಗೆ ಏನಾಗಿದೆ ಸರ್, ನಿಜ ಹೇಳಿ ಸರ್. ಕೊನೆ ಸರ್ತಿ ಮನೆಯಿಂದ ಹೊರಟಾಗ ಅವಳು ಏನು ಹೇಳಿದ್ಲು, ಸ್ವಲ್ಪ ಜ್ಞಾಪಕಪಡಿ. ಏನಕ್ಕ, ಒಳ್ಳೆ ಗಂಡನ್ ಕೊಡಪ್ಪ ಅಂತ ದೇವ್ರನ್ನ ಕೇಳ್ಕೊತಾ ಇದ್ಯಾ? ತರ್ಲೆ, ಓದ್ಕೊಳ್ಳೋ ಸಾಕು. ಅಮ್ಮ, ತಿಂಡಿ ರೆಡಿನಾ? ಹಾ, ರೆಡಿ ಇದೆ. ತಗೋ, ಸ್ವಲ್ಪ ತಿನ್ಕೊಂಡು ಹೋಗು. ಕ್ಯಾರೆಟ್ ಬೇಡ ಅಮ್ಮ, ಲೇಟ್ ಆಯ್ತು. ಸ್ವಲ್ಪ ತಿನ್ಕೊಂಡು. ಬೇಡ ಅಮ್ಮ, ಬೇಡ. ಯಾವಾಗ್ಲೂ ಅರ್ಜೆಂಟುಳಿಗೆ. ವಿಘ್ನೇಶ್ವರ, ನಂಜುಂಡೇಶ್ವರ, ಎಲ್ಲವ ತಾಯಿ ಪರಮಾತ್ಮ. ಆಫೀಸಿಗೆ ಲೇಟ್ ಆಯ್ತು. ಆಯ್ತಮ್ಮ, ಹುಷಾರಮ್ಮ. ಆಯ್ತಪ್ಪ. ಅಮ್ಮ ನಂದಿನಿ, ಹಾ, ಆಫೀಸು ದುಡ್ಡು ತಗೊಂಡ? ಓ ಇಲ್ಲಪ್ಪ, ಥ್ಯಾಂಕ್ಸ್. ಏನಮ್ಮ, ನೀನ್ ಈ ವಯಸ್ಸಿಗೆ ಎಷ್ಟೊಂದು ಮರವಾ? ಇರೋ ತಂದು ಕೊಡ್ತೀನಿ.
ಹೋಗಮ್ಮ. ಹುಷಾರಮ್ಮ, ಬಸ್ಸಲ್ಲಿ ಹೋಗ್ತಾ ಇದೀಯಾ? ಹೆವಿ ಅಮೌಂಟು. ಅಲ್ಲಮ್ಮ ನಂದಿನಿ, ದಿವಸ ಲಕ್ಷಾಂತರ ರೂಪಾಯಿ ಆಫೀಸ್ ಹಣ ನಮ್ಮ ಮನೆಗೆ ತರ್ತೀಯಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಯಾರಮ್ಮ ಹೊಣೆ? ಅಲ್ಲಮ್ಮ, ಈ ಹಣನೆಲ್ಲ ಆಫೀಸಲ್ಲಿ ಇಟ್ಬರೋದಕ್ಕೆ ಪ್ರಯತ್ನ ಪಡಮ್ಮ. ಏನ್ ಮಾಡೋದಪ್ಪ, ದಿನದ ಕಲೆಕ್ಷನ್ ದುಡ್ಡು ಆಫೀಸಲ್ಲಿ ಬಿಟ್ಟು ಬರೋ ಹಾಗಿಲ್ಲ. ನಾನು ಕಲೆಕ್ಷನ್ ಮಾಡೋಷ್ಟರಲ್ಲಿ ಬ್ಯಾಂಕ್ ಮುಚ್ಚಿಬಿಟ್ಟಿರತ್ತೆ. ಅದಕ್ಕೆ ದಿನಾಗ್ಲೂ ಬ್ಯಾಂಕಿಗೆ ಹೋಗಿ ಕಟ್ಬಿಟ್ಟು ಹೋಗ್ತೀನಿ. ಬರ್ತೀನಪ್ಪ. ಆದ್ರೂ ಹುಷಾರಮ್ಮ, ಹೆವಿ ಅಮೌಂಟು. ಆಯ್ತಪ್ಪ, ಬರ್ತೀನಿ. ಅಮ್ಮ ಬರ್ತೀನಿ. ಬರ್ತೀನೋ ತರ್ಲೆ, ಓದ್ಕೋ. ಬಾಯ್ ಅಕ್ಕ. ಬಾಯ್. ಅಷ್ಟೇ ಸ್ವಾಮಿ, ಮಾಮೂಲಿ ಕೆಲ್ಸಕ್ಕೆ ಹೋಗೋ ಟೈಮ್ಗೆ ಹೋಗ್ತಾ ಇದ್ಲು. ಸಂಜೆ 6-6:30 ಗಂಟೆಗೆ ಮನೆಗೆ ಬಂದ್ಬಿಡ್ತಾ ಇದ್ಲು. ಆದ್ರೆ ನಿನ್ನೆ ಸಂಜೆ ನನ್ನ ಮಗಳು ನನ್ನ ಮನೆಗೆ ಬಂದಿಲ್ಲ ಸ್ವಾಮಿ. ಅದೇನದು ಆಫೀಸ್ ದುಡ್ಡು ದಿನ ಮನೆಗೆ ತರ್ತಿಲ್ಲ? ಹೌದು ಸ್ವಾಮಿ, ದಿವಸ ಮನೆಗೆ ತರ್ತಾ ಇದ್ಲು. ಸಾಮಾನ್ಯವಾಗಿ ಎಷ್ಟಿರ್ತಿತ್ತು? ಇಂತಿಷ್ಟೆ ಅಂತ ಹೇಳೋದಕ್ಕಾಗೋದಿಲ್ಲ, ಆದ್ರೆ ಅಂದಾಜು 1 ಲಕ್ಷಕ್ಕಿಂತ ಹೆಚ್ಚಿರ್ತಾ ಇತ್ತು ಸ್ವಾಮಿ. ನೋಡಿ, ನೀವು ನನ್ನ ಜೊತೆ ಸ್ವಲ್ಪ ಪಾಂಡುಪುರಕ್ಕೆ ಬರಬೇಕು, ಕೆಲಸ ಇದೆ. ಯಾಕೆ ಸ್ವಾಮಿ? ನನ್ನ ಮಗಳಿಗೆ ಏನಾಗಿದೆ? ನಿಜ ಹೇಳಿ ಸ್ವಾಮಿ. ನೋಡಿ, ಗಾಬರಿ ಆಗ್ಬೇಡಿ. ಅಲ್ಲಿ ನಮಗೆ ನಾಲೆಯಲ್ಲಿ ಒಂದು ಬಾಡಿ ಸಿಕ್ಕಿದೆ. ಅದು ಸ್ವಲ್ಪ ನಿಮ್ಮ ಮಗಳು ಹೋಲಿಕೆ ಇರೋ ಹಾಗಿದೆ. ನೀವು ಬಂದು ಬಾಡಿ ಐಡೆಂಟಿಫೈ ಮಾಡಬೇಕು. ಅಮ್ಮ ಅಮ್ಮ, ನಂದಿನಿ ಏನ್ ಮಾಡ್ಕೊಂಡ್ಬಿಟ್ಟಮ್ಮ ನೀನು? ಅಮ್ಮ, ಏನ್ ಮಾಡ್ಕೊಂಡ್ಬಿಟ್ಟೆ ಮಗಳೇ? ನೋಡಿ, ಬಾಡಿ ಹೋಲಿಕೆ ಇಲ್ಲ ಅಂದ ತಕ್ಷಣ ಅದು ನಿಮ್ಮ ಮಗಳೇ ಆಗ್ಬೇಕು ಅಂತೇನಿಲ್ಲ. ಯಾವುದಕ್ಕೂ ಒಂದ್ಸಲಿ ಬಂದು ನೋಡಿ, ಆಮೇಲೆ ಡಿಸೈಡ್ ಮಾಡೋಣ. ಪ್ಲೀಸ್ ಬನ್ನಿ, ಹೊರಡೋಣ. ನಡೀರಿ ಸ್ವಾಮಿ, ನಡೀರಿ. ಅಮ್ಮನ ಸಮಾಧಾನ ಪಡಿಸು, ಗಾಬರಿ ಆಗ್ಬೇಡ. ನಾನು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಸಮಾಧಾನವಾಗಿರು, ಸಮಾಧಾನವಾಗಿರು. ಏನೂ ಆಗಿರೋದಿಲ್ಲ, ಧೈರ್ಯವಾಗಿರಿ. ಮಗಳು ಈಗ ಬರಬಹುದು, ಆಗ ಬರಬಹುದು ಅಂತ ಕಾಯ್ತಾ ಇದ್ದ ನಂದಿನಿ ತಂದೆ ತಾಯಿಗೆ ಬಂದಿದ್ದು ಒಂದು ಆಘಾತಕರ ಸುದ್ದಿ. ಪಾಂಡವಪುರದಲ್ಲಿ ಸಿಕ್ಕ ಮೃತದೇಹಕ್ಕೂ ಶ್ರೀರಾಂಪುರ ಠಾಣೆಯಲ್ಲಿ ದಾಖಲಾದ ಮಿಸ್ಸಿಂಗ್ ಕಂಪ್ಲೇಂಟ್ಗೂ ಹೋಲಿಕೆ ಇದ್ದಿದ್ರಿಂದ ಶವವನ್ನ ಗುರುತಿಸೋದಕ್ಕೆ ಪೊಲೀಸ್ನವರು ನಂದಿನಿಯ ತಂದೆ ಸುಬ್ರಹ್ಮಣ್ಯನ ಕರ್ಕೊಂಡು ಹೋಗ್ತಾರೆ. ಇವಳು ನನ್ನ ಮಗಳು ನಂದಿನೇ ಆಗದೆ ಇರಲಿ ಸ್ವಾಮಿ. ಭಗವಂತ, ನನ್ನ ಮಗಳು ನಂದಿನೇ ಆಗದೆ ಇರಲಿ. ಇವಳು ಬನ್ನಿ. ಏನಾಯ್ತು? ಏನಾಯ್ತು ಸ್ವಾಮಿ? ನನ್ನ ಮಗಳಿಗೆ ಏನಾಯ್ತು? ಮಗಳನ್ನ ಯಾರೋ ಕೊಲೆ ಮಾಡಿದ್ದಾರೆ. ಕೊಲೆ? ನನ್ನ ಮಗಳನ್ನ ಕೊಲೆ ಮಾಡಿದಾರ? ಯಾರು? ಯಾರು ಸ್ವಾಮಿ ಅವರು ಕೊಲೆ ಮಾಡಿದರು? ಹೇಳಿ, ನಾನು ಅವರು ಸುಮ್ಮನೆ ಬಿಡೋದಿಲ್ಲ. ಹೇಳಿ ಸ್ವಾಮಿ, ಯಾರು ಕೊಲೆ ಮಾಡಿದ್ದು? ಮಗಳನ್ನ ಯಾರು ಕೊಲೆ ಮಾಡಿದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ. ಆದ್ರೆ ಅವ್ರು ಯಾರೇ ಆಗಿರ್ಲಿ, ಎಲ್ಲೇ ಎಡೆ ಕೂತಿರ್ಲಿ, ನಾವು ಅವ್ರನ್ನ ಹಿಡಿದೇ ಬಿಡೋದಿಲ್ಲ. ನಮ್ಮನ್ನೆಲ್ಲ ಬಿಟ್ಕೋಗ್ಬಿಟ್ಟಲ್ಲಪ್ಪ. ಹೆಂಗಮ್ಮ ನಾನು ನಿನ್ ಬಿಟ್ಟು ಹೋಗ್ಲಿ ಮನೆಗೆ? ನಿಮ್ಮ ಅಮ್ಮನಿಗೆ ಹೆಂಗಮ್ಮ ಮುಖ ತೋರಿಸ್ಲಿ? ಮಕ್ಕಳೇ, ಮಗಳ ಮನೆಗೆ ಬಾ ನನ್ ಕಂದ. ನಂದಿನಿ ಹತ್ರ ಅವತ್ತು ಎಷ್ಟು ದುಡ್ಡಿತ್ತು? ಡೈಲಿ ಕಲೆಕ್ಷನ್ ಅಂತ 1 ಲಕ್ಷದ ಸ್ಟಾರ್ಟ್ ಆಯ್ತು. ಅವಳು ಮನೆ ತೊಗೊಂಡೋಗಿದ್ದು 83,000. ಅಷ್ಟೊಂದು ದುಡ್ಡನ್ನ ಮನೆಗೆ ಯಾಕೆ ಕಳಿಸ್ತಿದ್ರಿ? ಇಲ್ಲಿ ಇಡೋದು ಸೇಫ್ ಅಲ್ಲ ಅಂತ ಅವಳು ಡೈಲಿ ಮನೆಗೆ ತೊಗೊಂಡೋಗ್ತಾ ಇದ್ಲು. ಬೆಳಗ್ಗೆ ಆಫೀಸಿಗೆ ಬರ್ತಾ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾ ಬರ್ತಾ ಇದ್ಲು. ಅಲ್ರಿ, ಅಷ್ಟೊಂದು ದುಡ್ಡು ಒಂದು ಹುಡುಗಿ ಹತ್ರ ಇದ್ರೆ ಅದು ಅವಳಿಗೂ ತೊಂದರೆ ಆಗೋ ವಿಷಯ ಅಂತ ನಿಮ್ಗೆ ಯಾಕೆ ಅರ್ಥ ಆಗಲಿಲ್ಲ? 10 ರೂಪಾಯಿ ಕೊಲೆ ಮಾಡೋಂಥ ಕಾಲ ಇದು. ಅಂಥದ್ರಲ್ಲಿ ದಿನ ಅವಳ ಹತ್ರ ಲಕ್ಷ ಇರುತ್ತೆ ಅಂತ ಗೊತ್ತಿದ್ದವ್ರು ಯಾರೋ ಬೇಕು ಅಂತಾನೆ ಪ್ಲಾನ್ ಮಾಡಿ ಕೆಲಸ ಮಾಡಿದ್ದಾರೆ ಅಥವಾ ಮಾಡ್ತಿದ್ದಾರೆ. ಸರ್, ಸುಮಾರು ಟೈಮಿಂದ ಇದೇ ಥರ ನಡೀತಾ ಇತ್ತು. ಈಗೆಲ್ಲ ಆಗತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅದು ಸಿಗತ್ತಾ ಸರ್? ಅದು
ಇಲ್ಲಾಂದ್ರೆ ನನ್ನ ಕುತ್ತಿಗೆಗೆ ಬರುತ್ತೆ ನನ್ನ ಕೆಲಸ ಕಳ್ಕೊಬೋದು. ರೀ ಬಾಯ್ ಮುಚ್ಚ್ರಿ. ಆ ದುಡ್ಡಿಂದಾಗಿ ಒಂದು ಹುಡುಗಿ ಜೀವ ಹೋಗಿದೆ, ಅದು ಮುಖ್ಯ ಆಗಲಿಲ್ಲ ನಿಮಗೆ. ನಿಮ್ಮ ದುಡ್ಡೇ ಮುಖ್ಯ ಆಯ್ತಾ? ಸ್ವಲ್ಪ ಮನುಷ್ಯತ್ವ ಬೆಳೆಸ್ಕೊಳ್ರಿ. ಸಾರಿ ಸರ್. ನೀವು ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಅಷ್ಟೊಂದು ದುಡ್ಡು ಎತ್ಕೊಂಡೋಗಿರ ನಂದಿನಿ ವಾಪಸ್ ಬರಲಿಲ್ಲ ಅಂತ. ಕೊಡೋಣ ಅಂತ ಇದ್ದೆ ಸರ್, ಆದರೆ ಅವ್ರ ಅಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಅವಳ ಹತ್ರ ಅಷ್ಟೊಂದು ದುಡ್ಡಿತ್ತು ಅಂತ ಈ ಆಫೀಸಲ್ಲಿ ಇನ್ಯಾರಿಗೆ ಗೊತ್ತಿದೆ? ಸರ್, ಈ ಆಫೀಸಲ್ಲಿ ಕೆಲಸ ಮಾಡೋರು ಎಲ್ರಿಗೂ ಗೊತ್ತು. ಅವಳ ಹತ್ರ ತುಂಬ ಕ್ಲೋಸ್ ಆಗಿ ಯಾರು ಇರ್ತಾ ಇದ್ರು? ಶ್ವೇತಾ ಅಂತ. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇಲ್ಲಿ ಕೆಲಸ ಮಾಡ್ತಾಳೆ. ನಂದಿನಿ ನಾಪತ್ತೆ ಆದ ದಿವಸದಿಂದ ಅವಳು ಕೆಲಸಕ್ಕೆ ಬಂದಿಲ್ಲ. ಅವತ್ತಿಂದ ಅವಳು ಕೆಲಸಕ್ಕೆ ಬರ್ತಿಲ್ವಾ? ಯಾಕೆ ಅಂತ ವಿಚಾರಿಸಿದ್ರ? ಅದು ಅವ್ರ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು ಸರ್. ಆಹಾ, ಅವಳು ಹೇಳಿದ್ಲು, ನೀವು ನಂಬಿಟ್ರಿ. ಏನ್ರಿ, ಎಲ್ಲಿದೆ ಆ ಶ್ವೇತಾ ಮನೆ? ಪೊಲೀಸರ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಇದು ಹಣಕ್ಕಾಗಿ ನಡೆದಿರೋ ಕೊಲೆ ಅನ್ಸುತ್ತೆ. ಆದ್ರೆ ಕೊಲೆ ಮಾಡಿದವ್ರು ಯಾರು ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಸಿಗೋದಿಲ್ಲ. ನಂದಿನಿ ತನ್ನ ಆಫೀಸ್ನ ಹಣವನ್ನ ಮನೆಗೆ ತಗೊಂಡು ಹೋಗ್ತಾ ಇದ್ದಿದ್ದೆ ಅವಳ ಪ್ರಾಣಕ್ಕೆ ಮುಳುವಾಯ್ತಾ? 21ನೇ ತಾರೀಕು ಸಂಜೆ ಆಫೀಸಿಂದ ಹಣ ತಗೊಂಡು ಹೊರಟ ಮೇಲೆ ಆಗಿದ್ದೇನು? ಅವಳನ್ನ ಯಾರು ಭೇಟಿಯಾದ್ರು? ಪೊಲೀಸ್ನವರ ತನಿಖೆ ಆ ದಿಕ್ಕಿನಲ್ಲಿ ಮುಂದುವರಿಯುತ್ತೆ. ನೀನೇನಾ ಶ್ವೇತಾ ಅಂದ್ರೆ? ಹೌದು ಸರ್. ನಂದಿನಿ ನಿನ್ಗೆ ಎಷ್ಟು ವರ್ಷದಿಂದ ಪರಿಚಯ? 3-4 ವರ್ಷದಿಂದ ಸರ್. ನೀನೇನಾ ಅವಳು ಕೆಲಸ ಕೊಡ್ತಿದ್ದು? ಹೌದು ಸರ್. ಅವಳು ಕಾಣೆಯಾಗಿದ್ದಾಳೆ ಅಂತ ನಿನ್ಗೆ ಯಾವಾಗ ಗೊತ್ತಾಯ್ತು? ಮ್ಯಾನೇಜರ್ ಫೋನ್ ಮಾಡಿ ನಂದಿನಿ ಇವತ್ತು ಆಫೀಸಿಗೆ ಬಂದಿಲ್ಲ ಅಂತ ಹೇಳಿದ್ರು. ಆಗ್ಲೇ ಸರ್ ನನಗೂ ನಂದಿನಿ ಇಲ್ಲ ಅಂತ ಗೊತ್ತಾಗಿತ್ತು. ನಂದಿನಿನ ಕೊನೆ ಸರಿ ಭೇಟಿಯಾದಿದ್ದೆ ಯಾವಾಗ ನೀವು? ಮುಗಿತಾ ನಿನ್ ಕೆಲಸ? ಹೊಡೋಣ? ಹಾಂ ಹೋಗೋಣ. ಮನೆಗೆ ಇವತ್ತು ಬೇಗ ಹೋಗ್ಬೇಕು. ಓಕೆ, ಏನು ವಿಶೇಷ? ಅಪ್ಪ ಅಮ್ಮ ಇಬ್ರು ದೇವಸ್ಥಾನಕ್ಕೆ ಹೊರಟಿದ್ದಾರೆ. ನೀವು ಹೋಗ್ತಲ್ವಾ? ಇಲ್ಲ, ನಾನು ಮನೇಲೇ ಇರಬೇಕು. ಅಪ್ಪ ಅಮ್ಮ ಬರೋರ್ಗು ನೀನೇ ವಾಚ್ಮ್ಯಾನಾ? ಅಲ್ಲ, ವಾಚ್ ವುಮೆನ್. ಹೊಡೋಣ? ಸರಿ, ಬಾ ಹೋಗೋಣ. ಹೇ, ದುಡ್ಡೋಳೆ. ಮತ್ತೆ ಹೋಯ್ತು. ಸರಿ ಹೋಯ್ತು, ನಡಿ. ಹಾಯ್. ಏನೋ ರಾಜೇಶ, ನೀನ್ ಇಲ್ಲಿ 2-3 ದಿನದಿಂದ ಕಾಣ್ಲೇ ಇಲ್ಲ. ಏನೋ ಸ್ವಲ್ಪ ಕೆಲಸ ಇತ್ತು. ತಾತಂಗೆ ಬೇರೆ ಹುಷಾರಿಲ್ಲ. ತಾತ ಹೇಗಿದ್ದಾರೆ? ಚೆನ್ನಾಗಿದೆ. ಅಲ್ಲ ಕಣೋ, ನಿನಗೆ ನಾನು ಕೆಲಸ ಕೊಡಿಸ್ತೆ ತಾನೆ? ಅದನ್ನ ಬಿಟ್ಬಿಟ್ಟು ಬಂದು ಈ ಮೆಕ್ಯಾನಿಕಲ್ ಕೆಲಸ ಮಾಡ್ತಿದ್ಯಲ್ಲ, ಅದ್ರಲ್ಲಿ ಏನ್ ಸಂಪಾದನೆ ಇದೆ? ಅಯ್ಯಯ್ಯೋ, ನನಗೆ ನಿಂತರ ಬೆಳಿಗ್ಗೆ 9 ಗಂಟೆ ಕರೆಕ್ಟಾಗಿ ಹೋಗಿ ಸಂಜೆ 5 ಗಂಟೆ ತನಕ ಒಂದೇ ಕಡೆ ಕೆಲಸ ಮಾಡೋಕ್ಕಾಗಲ್ಲಮ್ಮ. ಇದಾದ್ರೆ ನಾನು ಇಷ್ಟ ಬಂದಾಗ ಹೋಗ್ಬೋದು, ಇಲ್ಲಾಂದ್ರೆ ಸುಮ್ಮನೆ ಇರ್ಬೋದು. ಯಾರು ಕೇಳೋರಿಲ್ಲ. ಸಂಪಾದನೆನೂ ಒಂದು ರೇಂಜ್ಗೆ ಆಗ್ತಾನೆ ಇದೆ ನನಗೆ. ಸರಿ ಬಿಡಪ್ಪ, ನಿನ್ಗೆ ಇಷ್ಟ ಬಂದಂಗೆ ಮಾಡು. ಸರಿ, ಇವಾಗ ಏನು ಕುಡಿತ್ಯಾ? ಬೇಡ ಕಣೋ, ಟೈಮ್ ಆಗುತ್ತೆ, ನಾವು ಹೊರಡ್ತೀವಿ. ನಾನೇನು ಊಟ ಮಾಡೋಕ್ಕೆ ಕೇಳಿದೆ, ಜ್ಯೂಸ್ ಕುಡೀರಿ ಅಷ್ಟೇ. 2 ನಿಮಿಷ. 2 ಪೈನಾಪಲ್ ಕೊಡಪ್ಪ. ಮತ್ತೆ ಇನ್ನೇನು ಸಮಾಚಾರ? ನಮ್ದು ಮಾಮೂಲಿ ಕೆಲಸ ತಾನೆ. ನಿಂದು ಬಿಡಮ್ಮ, ಫುಲ್ ಆರಾಮು. ಎಡು ಬಿದ್ರೆ ಆಫೀಸು, ಪಕ್ಕದಲ್ಲೇ ಮನೆ. ಪಾಪ ನಂದಿನಿಯವರೇ ಸಿಕ್ಕಾಪಟ್ಟೆ ಕಷ್ಟಪಡಬೇಕು. ಹೌದು. ಶ್ರೀರಾಮ್ಪುರ ಏನೋ ಇಲ್ಲಿಂದ ಮಹಾ ದೂರ ಇಲ್ಲಪ್ಪ. ಏನಿವತ್ತು ನೀನೇ ಜ್ಯೂಸ್ ಕೊಟ್ಬಿಟ್ಟೆ? ಯಾವಾಗ್ಲೂ ನೀನೇ ಕೊಡ್ತಿದ್ಯಲ್ಲ. ನಂದಿನಿಯವ್ರು ನಮ್ಮ ಬಗ್ಗೆ ಏನು ಅನ್ಕೊಳ್ಳಲ್ಲ, ಅದಕ್ಕೆ ಇವತ್ತು ನಾನು ಕೊಡ್ಸಿದ್ದು. ಯಾವಾಗ್ಲೂ ನೀನೇ ಕೊಡ್ಸೋ ಹಾಗಾಗ್ಲಿ. ನಾವಿನ್ ಬರ್ತೀವಿ. ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್. ಅದೇ ಕೊನೆ ಸರ್. ಆವತ್ತಿಂದ ಅವಳು ನನ್ನ ಫೋನ್ಗೂ ಸಿಕ್ಲಿಲ್ಲ. ಆಮೇಲೆ ಅವಳು ಮನೆಗೂ ಹೋಗಿಲ್ಲ. ನಿನ್ನ ಪ್ರಕಾರ ಅವಳು ಎಲ್ಲಿ ಹೋಗಿರ್ಬೋದು? ನನಗೆ ಗೊತ್ತಿಲ್ಲ ಸರ್. ಅವಳು ಎಲ್ಲಂದ್ರೆ ಅಲ್ಲಿ ತಿರ್ಗಾಡೋ ಅಂತ ಹುಡುಗಿ ಅಲ್ಲ. ಆಫೀಸು ಮನೆ ಬಿಟ್ರೆ ಬೇರೆ ಎಲ್ಲೂ ಹೋಗ್ತಾನೂ ಇರಲಿಲ್ಲ. ನಾನೇ ಸಿನಿಮಾ ಕರೆದ್ರು ಬರ್ತಾ ಇರಲಿಲ್ಲ ಸರ್. ಸರಿ, ಈ ರಾಜೇಶ್ ಅಂದ್ರೆ ಯಾರು? ಯಾಕೆ ಸರ್? ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ, ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳು. ನಿನಗೂ ರಾಜೇಶ್ಗೂ ಹೇಗೆ ಪರಿಚಯ? ಈ ರಾಜೇಶ್ ಅಂದ್ರೆ ಯಾರು? ಯಾಕೆ ಸರ್? ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ, ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳು. ನಿನಗೂ ರಾಜೇಶ್ಗೂ ಹೇಗೆ ಪರಿಚಯ? ನಾನು ಅವನು ಒಂದೇ ಸ್ಕೂಲಲ್ಲಿ ಸರ್ ಓದಿದ್ದು. ನಮ್ಮ ಆಫೀಸ್ ಹತ್ರದಲ್ಲೇ 2 ವೀಲರ್ ಮೆಕ್ಯಾನಿಕ್ ಶಾಪ್ ಇಟ್ಕೊಂಡಿದ್ದಾನೆ.
ಏನಕ್ಕಕ್ಕ? ಒಂದ್ ನಿಮಿಷ ಇರು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಮ್ಮ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಅಯ್ಯೋ ಅಪ್ಪ, ಬೇಡ ಕಣೋ, ಸಾಕು ಕಣೋ. ಸಾಕು ಕಣೋ, ಸಾಕು ಕಣೋ. ಯಾರೋ ಕೂತಿದ್ದಾನಲ್ಲ, ಕರೀರಿಲ್ಲ ಅವನು. ಯಾವಾಗಲಿಂದ ಕ್ಲೋಸ್ ಆಗಿದೆ ಇದು? 3-4 ದಿನದಿಂದ ಬಾಗ್ಲಾಗಿದೆ ಸರ್. ಯಾಕೆ ಸರ್? ಏನಿಲ್ಲ, ಸ್ವಲ್ಪ ಕೆಲಸ ಇತ್ತು. ಅದೇ ಸರ್, ಯಾವಾಗ ಬೇಕು ಅವಾಗ ಬರ್ತಾನೆ, ಬಾಗ್ಲು ತೆಗಿಯಲ್ಲ ಸರ್. ವಾರದಲ್ಲಿ 1-2 ದಿನ ತಗೊಂಡು ಹೋಗ್ತಾನೆ. ಶ್ವೇತಾ ತುಂಬಾ ಆಕಸ್ಮಿಕವಾಗಿ ರಾಜೇಶ್ ಹೆಸರನ್ನ ಹೇಳಿರ್ತಾಳೆ. ಅವನು ಜೊತೆಗೆ ಜ್ಯೂಸ್ ಕುಡ್ದ ಅನ್ನೋ ವಿಚಾರನ ಬಿಟ್ರೆ ಬೇರೆ ಯಾವುದೇ ಆಧಾರಗಳಿಲ್ಲ. ಆದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅವನನ್ನ ವಿಚಾರಣೆ ಮಾಡಿದ್ರೆ ಏನಾದ್ರೂ ವಿಷಯ ಗೊತ್ತಾಗುತ್ತೆ ಅನ್ನೋ ಕುತೂಹಲ ಇತ್ತು. ಈ ರಾಜೇಶ್ ಮೂಲತಃ ಬೆಂಗಳೂರಿನ ಮಾಗಡಿ ರಸ್ತೆ ಪಕ್ಕದ ಅಂಜನಾನಗರದವನು. 10 ವರ್ಷಗಳ ಹಿಂದೆ ತಂದೆ ತೀರ್ಕೋತಾನೆ. ಆನಂತರ ತಾಯಿ ಮತ್ತೊಂದು ಮದುವೆ ಆಗ್ತಾಳೆ. ರಾಜೇಶ್ ತಾತ ಗೋವಿಂದಪ್ಪ ಆನಂದರಾವ್ ಸರ್ಕಲ್ನಲ್ಲಿರೋ PWD ಆಫೀಸ್ನಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡ್ಕೊಂಡಿದ್ದು PWD ಕ್ವಾರ್ಟರ್ಸ್ನಲ್ಲಿ ವಾಸ ಮಾಡ್ತಿರ್ತಾರೆ. ಈ ರಾಜೇಶ್ ಕೂಡ ತಾತನ ಜೊತೆಗೆ ಇದ್ದು ಅಲ್ಲೇ ಹತ್ರದಲ್ಲೇ ಒಂದು ಮೆಕ್ಯಾನಿಕ್ ಶಾಪ್ ಇಟ್ಕೊಂಡಿರ್ತಾನೆ. ರಾಜೇಶ್ ಶ್ವೇತಾ ಕ್ಲಾಸ್ಮೇಟ್ ಆಗಿದ್ದು 5ನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಟಿರ್ತಾನೆ. ಈಗ 1 ವರ್ಷದ ಹಿಂದೆ ಶ್ವೇತಾಗೂ ಸಿಕ್ಕಿರ್ತಾನೆ. ಶ್ವೇತಾ ಅವನನ್ನ ನಂದಿನಿಗೂ ಪರಿಚಯ ಮಾಡಿಸಿರ್ತಾಳೆ. ಇಷ್ಟರ ಹೊರತಾಗಿ ಶ್ವೇತಾಗೂ ಏನು ಗೊತ್ತಿಲ್ಲ. ಆದ್ರೆ ಇನ್ಸ್ಪೆಕ್ಟರ್ಗೆ ಅವನ ಹಿಂದೆ ಏನೋ ಇದೆ ಅನ್ಸಿತ್ತು. ಆದ್ರೆ ರಾಜೇಶ್ ಎಲ್ಲಿದ್ದಾನೆ? ಏನೇ ಶ್ವೇತಾ, ಅರ್ಜೆಂಟಾಗಿ ಬರಕ್ಕೆ ಹೇಳಿತ್ತು? ಎಲ್ಲಿ ಹೊರಟೋಗಿದ್ದು 2-3 ದಿನದಿಂದ? ಏನೋ ಕೆಲಸ ಇತ್ತು. ಮತ್ತೆ ಏನು ವಿಷಯ? ಬೇರೆ ನಂಬರಿಂದ ಕಾಲ್ ಮಾಡಿದ್ರು ನೀನು ರಿಸೀವೇ ಮಾಡ್ತಿಲ್ಲ, ಯಾಕೆ? ಹೌದಾ? ಅದು ಬೇರೆ ಏನೋ ತಲೆನೋವಿತ್ತು, ಅದಕ್ಕೆ ಕಾಲ್ ರಿಸೀವ್ ಮಾಡ್ತೀನಿ. ಯಾಕೆ ಸರ್, ಏನಾಯ್ತು ಸರ್? ಅದೇನೋ ತಲೆನೋವು ಅಂತಿದ್ಯಲ್ಲ, ಸ್ವಲ್ಪ ಮುಲಾಮಚಣ ಬಾ. ನಾನೇ ಯಾಕೆ ಬರ್ಬೇಕು ಸರ್? ನಾನೇನು ಮಾಡಿದ್ದೀನಿ? ಏಯ್ ನಡ್ಯೋ, ನಡ್ಯೋ, ಏಯ್, ನಡ್ಯೋ. ನಾನು ಹೇಳೋದು ಕೇಳಿ ಸರ್. ಸರ್ ಹೊಡಿಬೇಡಿ ಸರ್, ನಿಮ್ಮ ಸರ್ ಹೊಡಿಬೇಡಿ ಅಂತ. ಅಯ್ಯೋ ಸರ್, ಸರ್ ಹೊಡಿಬೇಡಿ ಅಂತ ಹೇಳಿ ಸರ್. ಸರ್ ಹೊಡಿಬೇಡಿ ಅಂತ ಹೇಳಿ ಸರ್. ಸರ್ ಸರ್ ಹೊಡಿಬೇಡಿ ಅಂತ ಹೇಳಿ ಸರ್. ಸರ್ ಹೊಡಿಬೇಡಿ ಅಂತ ಹೇಳಿ ಸರ್. ಇರ್ರಿ ಸ್ವಲ್ಪ ಇರ್ರಿ. ಹಾ ಸರ್ ಹೊಡಿಬೇಡಿ ಅಂತ ಹೇಳಿ ಸರ್. ಎಲ್ಲ ವಿಷಯ ಹೇಳ್ಬಿಡ್ತೀನಿ, ಹೊಡಿಬೇಡಿ ಅಂತ ಹೇಳಿ ಸರ್. ತುಂಬಾ ನೋವಾಗ್ತಿದೆ. ಪೂಜೆ ಮಾಡಲಿಲ್ಲ ಅಂದ್ರೆ ದೇವರೇ ವರ ಕೊಡಲ್ಲ. ನಿಮ್ಮಂಥವ್ರು ಎಲ್ಲಿ ಬಾಯ್ ಬಿಡ್ತೀರಾ? ಹಾ, ಮಹಾಮಂಗಳಾರತಿ ಆಗಕ್ಕೆ ಮುಂಚೆ ಬಾಯ್ ಬಿಡ್ತೀನಿ. ಇರ್ರಿ, ನೋಡಿ ಸ್ಟೇಟ್ಮೆಂಟ್ ಬರ್ಕೊಡ್ರಿ. ಹೇಳೋ, ಯಾಕೆ ನಂದಿ ನೀನು ಕೊಲೆ ಮಾಡಿದೆ? ಸರ್, ಅದು ನಾನು ಒಬ್ಬನೇ ಕೊಲೆ ಮಾಡಲಿಲ್ಲ ಸರ್. ಮತ್ತೆ ಲೋ ಮಗ, ದುಡ್ಡೆಲ್ಲ ಖಾಲಿ ಆಗೋಯ್ತಲ್ರೋ, ನಾಳೆಯಿಂದ ಏನ್ರೋ ಮಾಡೋದು? ಲೋ, ಏನೋ ಆಗುತ್ತೆ ಹೋಗಲ್ಲೋ. ಹುಡ್ಸಿದ್ದೇವ್ರು ವಿಸ್ಕಿ ಕುಡ್ಸ್ದೇ ಇರ್ತಾನ. ಲೋ ಮಗ, ಮೊನ್ನೆ ಸರ್ಕಲಲ್ಲಿ ಸ್ಪ್ಲೆಂಡರ್ ಕದ್ದಿಯಲ್ಲ, ಏನೋ ಮಾಡಿದೆ ಅದನ್ನ? ಮಾರ್ದೇನೋ ಅದನ್ನ? ಹೋಗಲು ಕದ್ಮಾಲ್ ಮಾರ್ದು ಅಂದ್ರೆ ಸುಲಭ ಅನ್ಕೊಂಡ.
ಯಾವ್ದಾದ್ರು ಗಿರಾಕಿ ಸಿಗ್ಬೇಕು ತಾನೆ? ಗಿರಾಕಿ ಸಿಗೋ ತನಕ ಕಾಯ್ಕೊಂಡಿರೋದಕ್ಕೆ ಅದೇನು ಕಾರ್ನರ್ ಸೈಟ? ಲೈ, ಶಿವಾಜಿನಗರ ತಗೊಂಡೋಗಿ ಯಾವ್ದೋ ಗುದ್ರಿಗೆ ಮಾರ. ಅಲ್ಲಿಗೆ ಬೇಡ ಮಗ, 6 ಕಾಸಿ 3 ಕಾಸಿ ಕೊಡ್ತಾರೋ. ಅಯ್ಯೋ ಎಷ್ಟೋ ಬರ್ಲಿ ಬಿಡು ಮಗ, ಇಲ್ಲ ಅಂದ್ರೆ ನಾಳೆಯಿಂದ ಸ್ಮೆಲ್ ತಗೊಳ್ಳೋದಕ್ಕೂ ಎಣ್ಣೆ ಇರೋದಿಲ್ಲ ಕಣ್ರೋ. ಬರೀ ಚಿಲ್ಲರೆ ಸವಾಸನೆ ಆಗೋಯ್ತು ಕಣ್ರೋ. ಲವ್, ಏನಾದ್ರೂ ದೊಡ್ಡ ಡೀಲ್ಗೆ ಕೈ ಹಾಕ್ಬೇಕು ಅಂದ್ರಲ್ಲಿ. ಹೌದೌದೌದು, ಟೈಮ್ ಬಂದಾಗ ಮಾಡೋಣ ಬಿಡು. ರಾಜೇಶ, ಹೀಗೆ ಮಾಡಿದ್ರೆ ಹೆಂಗೋ? ಯಾಕಪ್ಪ? ಅದೇ ನಿನ್ ಫ್ರೆಂಡ್ ಶ್ವೇತಾ ಇದ್ದಾಳಲ್ಲ, ಅವಳ ಹತ್ರ ಸಾಲ ಕೇಳುವಂತ್ಯಾ? ಸಾಲ ತಗೊಂಡ್ರೆ ತೀರಿಸ್ಬೇಕು, ಅದೆಲ್ಲ ಬೇಡ. ಮತ್ತೆ ಲೋ ರಾಜೇಶ, ಆ ಶ್ವೇತಾ ಫ್ರೆಂಡು ನಂದಿನಿ ಇದ್ದಾಳಲ್ಲೋ. ಇದ್ದಾಳೆ, ಏನಿವಾಗ? ಅವಳು ಆಫೀಸಿಂದ ಮನೆಗೆ ಹೋಗ್ಬೇಕಾದ್ರೆ 1 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಹೋಗ್ತಾಳೆ. ಆ ದುಡ್ಡು ನಮಗ್ ಬೇಕು. ಆ ದುಡ್ಡನ್ನ ಕದಿಬೇಕಂತನಾ? ಕದಿತೀವೋ ಬಿಡ್ತೀವೋ, ಒಟ್ನಲ್ಲಿ ನಮಗ್ ದುಡ್ಡು ಬೇಕು ಅಷ್ಟೇ. ಲೋ ಬೇಡ ಮಗ, ಅವಳು ಶ್ವೇತನ್ ಫ್ರೆಂಡು, ಶ್ವೇತಾ ನಮ್ಮ ರಾಜೇಶನ್ ಫ್ರೆಂಡು. ಫ್ರೆಂಡ್ಶಿಪ್ ಅಲ್ಲಿ ಇವೆಲ್ಲ ಮಾಡಕ್ಕಾಗುತ್ತಾನೋ? ಯಾಕೆ ಮಾಡಕ್ಕಾಗಲ್ಲ? ನಾವು ಮಾಡಿತ್ತು ಅಂತ ಗೊತ್ತಾಗ್ಬಾರ್ದು ಅಷ್ಟೇನೆ. ಲೋ ರಾಜೇಶ, ಏನೋ ಈ ತರ ಮಾತಾಡ್ತಾ ಇದೀಯಾ? ನಂದಿನಿಗೆ ನಾವೆಲ್ಲ ಪರಿಚಯ ಇರೋರು, ಅವಳು ಗೊತ್ತಾಗ್ತಿರೋ ಹಾಗೆ ಹೇಗೋ ಮಾಡಕ್ಕಾಗುತ್ತೆ? ಗೊತ್ತಾದ್ರು ಅವಳು ಯಾರಿಗೂ ಹೇಳ್ದೇ ಇರೋಕೆ ಮಾಡಿದ್ರೆ ಅಂದ್ರೆ ಏನೋ ಮಗ? ಲೋ ರಾಜೇಶ, ಏನೋ ಈ ತರ ಮಾತಾಡ್ತಾ ಇದೀಯಾ? ನಂದಿನಿಗೆ ನಾವೆಲ್ಲ ಪರಿಚಯ ಇರೋರು, ಅವಳು ಗೊತ್ತಾಗ್ತಿರೋ ಹಾಗೆ ಹೇಗೋ ಮಾಡಕ್ಕಾಗುತ್ತೆ? ಗೊತ್ತಾದ್ರು ಅವಳು ಯಾರಿಗೂ ಹೇಳ್ದೇ ಇರೋಕೆ ಮಾಡಿದ್ರೆ ಅಂದ್ರೆ ಏನೋ ಮಗ? ಈ ಲೆವೆಲ್ ಸ್ಕೆಚ್ ಆಗ್ತಾ ಇದೆಯಾ? ಲಕ್ಷ ಸಿಗುತ್ತೆ ಅಂದ್ರೆ ಯಾವ ಲೆವೆಲ್ ಬೇಕಾದ್ರೆ ಸ್ಕೆಚ್ ಹಾಕೋದು. ಯಾವಾಗ? ಒಳ್ಳೆ ಕೆಲಸಕ್ಕೆ ತುಂಬಾ ಟೈಮ್ ವೇಸ್ಟ್ ಮಾಡಬಾರ್ದು. ಮುಹೂರ್ತ ನಾಳೆಗೆ ಫಿಕ್ಸು. ಏನೋ ರಾಜೇಶ, ನೀನ್ ಇಲ್ಲಿ 2-3 ದಿನದಿಂದ ಕಾಣ್ಲೇ ಇಲ್ಲ. ಏನೋ ಸ್ವಲ್ಪ ಕೆಲಸ ಇತ್ತು. ಸರಿ, ಏನ್ ಕುಡಿದೀಗ? ಬೇಡ ಕಣೋ, ಟೈಮ್ ಆಗುತ್ತೆ, ನಾವು ಹೊರಡ್ತೀವಿ. ನಾನೇನು ಊಟ ಮಾಡಕ್ಕೆ ಕೇಳ್ದೆ, ಜ್ಯೂಸ್ ಕುಡೀರಿ ಅಷ್ಟೇ. 2 ನಿಮಿಷ. 2 ಪೈನಾಪಲ್ ಕೊಡಪ್ಪ. ಮತ್ತೆ ಇನ್ನೇನ್ ಸಮಾಚಾರ? ನಮ್ದು ಮಾಮೂಲಿ ಕೆಲಸ ತಾನೆ. ನಿಂದು ಬಿಡಮ್ಮ, ಫುಲ್ ಆರಾಮು. 2 ಬಿದ್ರೆ ಆಫೀಸು, ಪಕ್ಕದಲ್ಲೇ ಮನೆ. ಪಾಪ ನಂದಿನಿಯವರೇ ಸಿಕ್ಕಾಪಟ್ಟೆ ಕಷ್ಟಪಡ್ಬೇಕು. ಹೌದು, ಶ್ರೀರಾಮ್ಪುರ ಏನೋ ಇಲ್ಲಿಂದ ಮಹಾ ದೂರ ಇಲ್ಲಪ್ಪ. ಏನಿವತ್ತು ನೀನೇ ಜ್ಯೂಸ್ ಕೊಟ್ಬಿಟ್ಟೆ? ಯಾವಾಗ್ಲೂ ನೀನೇ ಕೊಡ್ತಿದ್ಯಲ್ಲ. ನಂದಿನಿಯವ್ರು ನಮ್ಮ ಬಗ್ಗೆ ಏನ್ ಅನ್ಕೊಳ್ಳಲ್ಲ, ಅದಕ್ಕೆ ಇವತ್ತು ನಾನು ಕೊಡ್ಸಿದ್ದೆ. ಆಯ್ತಪ್ಪ, ಯಾವಾಗ್ಲೂ ನೀನೇ ಕೊಡ್ಸೋ ಹಾಗಾಗ್ಲಿ. ನಾವಿನ್ ಬರ್ತೀವಿ. Bye, ಬಾಯ್ bye, ಬಾಯ್. ಕೊನೆಗೂ ರಾಜೇಶ್ ಮತ್ತು ಅವನ ತಂಡದವರು ಅನ್ಕೊಂಡ ಹಾಗೆ ಉಪಾಯ ಮಾಡಿ ನಂದಿನಿನ ಕರ್ಕೊಂಡು ಹೋಗ್ತಾರೆ. ನಂದಿನಿಗೆ ಇದ್ಯಾವುದೂ ಗೊತ್ತಿಲ್ಲ. ಆ ಜನ ಅವಳಿಗೆ ಪರಿಚಿತರು, ಮೇಲಾಗಿ ಸ್ನೇಹಿತೆ ಶ್ವೇತಾಳ ಮೂಲಕ ಪರಿಚಯ ಆದವರು. ಹಾಗಾಗಿ ಒಂದು ಕ್ಷಣನೂ ಅವರನ್ನ ಅನುಮಾನಿಸೋದಿಲ್ಲ. ಅವರನ್ನ ನಂಬಿ ಕಾರಲ್ಲಿ ಕೂತ್ಕೋತಾಳೆ. ಆದ್ರೆ ಆ ನಂಬಿಕೆಗೆ ಸಿಕ್ಕ ಪ್ರತಿಫಲ ಎಂತದ್ದು? ಸರ್, ಅವತ್ತು ನಂದಿನಿಗೆ ಎಚ್ಚರ ಆಗೋಯ್ತು ಸರ್, ಅದಕ್ಕೇನೆ ಉಸಿರು ಕಟ್ ಸಾಯಿಸ್ಬಿಟ್ಟ ಸರ್.
ಇದರಲ್ಲಿ ಶ್ವೇತಾ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ ತಾನೆ? ಇಲ್ಲ ಸರ್, ಅವಳ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ ಸರ್. ಸರಿ, ಸೈನ್ ಹಾಕು. ಯಾರೋ 3 ಜನದ ಸ್ವಾರ್ಥ ಹಾಗೂ ದುರಾಸೆಗೆ ಇನ್ಯಾರೋ ಅಮಾಯಕ ಹುಡುಗಿ ಬಲಿಯಾಗ್ತಾಳೆ. ನಂದಿನಿ ಆ ಮನೆಗೆ ಆಧಾರವಾಗಿತ್ತು. ಅವಳ ಮುಂದೆ ಭವಿಷ್ಯದ ದೊಡ್ಡ ದಾರಿನೇ ಇತ್ತು. ಬದುಕಿನ ಬಗ್ಗೆ ಎಷ್ಟೋ ಕನಸುಗಳಿತ್ತು. ಆದರೆ ರಾಜೇಶ್, ಮಧು ಹಾಗೂ ಪರಮೇಶ್ ಅಂತ ದುಷ್ಟರಿಗೆ ಇದ್ಯಾವುದೂ ಅರ್ಥ ಆಗೋದಿಲ್ಲ. ಕೇವಲ ಹಣಕ್ಕಾಗಿ ಏನೂ ತಪ್ಪು ಮಾಡದ ನಂದಿನಿನ ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ತಪ್ಪಿಸ್ಕೋತೀವಿ ಅನ್ಕೋತಾರೆ. ಆದರೆ ಅದು ಸಾಧ್ಯನೇ ಇಲ್ಲ. ಕೊನೆಗೆ 3 ಜನರನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ಇವ್ರಿಗೆ ಕಾನೂನು ಪ್ರಕಾರ ಸರಿಯಾದ ಶಿಕ್ಷೆ ಆಗಲೇಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇಂಥವ್ರಿಗೆ ಶಿಕ್ಷೆ ಆಗದೆ ಹೋದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಆಗೋ ಅಪಾಯನೂ ಇದೆ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.